ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕೈ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಇತ್ತೀಚೆಗೆ ತಾನೇ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಬಂದ್ ಮಾಡಲಾಗಿತ್ತು. ಇದರಿಂದ ರಾಜ್ಯದಲ್ಲೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಗಮನ ಸೆಳೆದಿತ್ತು. ಆದರೆ ಇದೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂತಂದರೆ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೋಳೂರು ಮೂರು ತಾಲೂಕುಗಳಲ್ಲಿ ತೀವ್ರ ಬರಗಾಲ ಬಂದಿದೆ. ಶೇಕಡ 23ರಷ್ಟು ಮಳೆ ಕೊರತೆ ಉಂಟಾಗಿದೆ. ಇದರಿಂದ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 23ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ತೀವ್ರತರ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗಿದೆ. ಕುಡಿಯೋದಕ್ಕೆ ನೀರಿಲ್ಲ. ಹಾಗಾಗಿ ಸುಬ್ಬಾರೆಡ್ಡಿ ಅವರು ಈಗ ಅಧಿಕಾರಿಗಳ ಜೊತೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಒಂದು ಮೀಟಿಂಗನ್ನು ಸಹ ಮಾಡಿದರು. ಮೀಟಿಂಗನ್ನು ಮಾಡಿ ಎಲ್ಲೆಲ್ಲಿ ನೀರಿಲ್ಲ ಒಂದು ಗ್ರಾಮದಲ್ಲಿ ತಕ್ಷಣ ಕುಡಿಯೋದಕ್ಕೆ ನೀರಿನ ಸೌಲಭ್ಯವನ್ನು ಮಾಡಬೇಕು ಮತ್ತು ಬೋರ್ವೆಲ್ ಡ್ರಿಲ್ ಮಾಡಬೇಕು ಮತ್ತು ಬೋರ್ವೆಲ್ ಇದ್ದು ನೀರು ಬತ್ತಿ ಹೋಗಿದ್ರೆ ಅಲ್ಲಿ ರೀಡ್ರಿಲ್ ಮಾಡಬೇಕಂತ, ಮತ್ತು ಎಲ್ಲಿ ರೀಡ್ರಿಲ್ ಮಾಡಿದ್ರು ನೀರು ಬರ್ತಿಲ್ಲ ಮತ್ತು ಎಲ್ಲಿ ಬೋರ್ವೆಲ್ ಕೊರೆಸಿ ನೀರು ಬರ್ತಾಯಿಲ್ಲ ಅಂಥ ಭಾಗಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ಒಂದು ನೀರಿನ ಜನರಿಗೆ ಕುಡಿಯೋದಕ್ಕೆ ಕೊಡಬೇಕು ಅಂತ ಒಂದು ಸೂಚನೆ ಕೊಟ್ಟರು. ಮತ್ತೊಂದು ಕಡೆ ಈಗ 5 ಹಳ್ಳಿಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಹಾಗಾಗಿ ಅಲ್ಲಿ ಖಾಸಗಿ ಟ್ಯಾಂಕರ್ಗಳ ಮೂಲಕ ಈಗ ತುರ್ತಾಗಿ ನೀರನ್ನು ಸರಬರಾಜು ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ CEO ಅವರ ಒಂದು ಅಕೌಂಟ್ನಲ್ಲಿ ಸುಮಾರು 8.5 ಕೋಟಿ ರೂಪಾಯಿ ಅನುದಾನ ಇದೆ. ಇದರಿಂದ ಈಗಾಗಲೇ 109 ಕುಡಿಯೋ ನೀರಿನ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ಸುಮಾರು 90ಕ್ಕೂ ಹೆಚ್ಚು ಕಾಮಗಾರಿಗಳು ಮುಕ್ತಾಯವಾಗಿದೆ. ಆದರೆ ಇದರಲ್ಲಿ ಬೋರ್ವೆಲ್ ಡ್ರಿಲ್ ಮಾಡೋದಂಥದ್ದು ಇರ್ಬೋದು, ಡ್ರಿಲ್ ಮಾಡುವಂಥದ್ದು ಇರ್ಬೋದು ಮತ್ತು ಪೈಪ್ಲೈನ್ ಹಾಕುವಂಥದ್ದು ಇರ್ಬೋದು. ಒಟ್ಟಾರೆಯಾಗಿ ಬರ ಇದೆ, ಕುಡಿಯೋಕ್ಕೆ ನೀರಿಲ್ಲ ಅಂತರ್ಜಲ ಇಲ್ಲ ಅಂತೇಳಿ ಜನಗಳಿಗೆ ನೀರಿಲ್ಲದ ಹಾಗೆ ಬತ್ತಿಸಬಾರ್ದು ಅಂತೇಳಿ ಶಾಸಕ ಸುಬ್ಬಾರೆಡ್ಡಿ ಅವರು ಕಠಿಣ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಇವತ್ತು ಚೋಳೂರು, ಬಾಗೇಪಲ್ಲಿ ಮತ್ತು ಗುಡಿಬಂಡೆ 3 ತಾಲೂಕುಗಳ ತಹಸೀಲ್ದಾರ್ಗಳಿರ್ಬೋದು ಮತ್ತು ಇಒಗಳನ್ನು ಮತ್ತು ಸಂಬಂಧಪಟ್ಟಂಥ ಇಂಜಿನಿಯರಿಂಗ್ ವಿಭಾಗಗಳ ಅಧಿಕಾರಿಗಳನ್ನು ಕರೆಸಿ ಸಭೆಯನ್ನು ಮಾಡಿದ್ರು. ಮತ್ತು ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಮತ್ತು ಮಳೆ ಕೊರತೆ ಆಗಿದೆ, ಬಿತ್ತನೆ ಆಗಿಲ್ಲ ಅಂಥೇಳಿ ಜನರಿಗೆ ತೊಂದರೆ ಆಗ್ಬೋದು. ತೊಂದರೆ ಆದರೆ ಆ ಜನ ಗೂಳೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆಯಾ ಗ್ರಾಮಗಳಲ್ಲಿ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಮಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಶಾಸಕ ಸುಬ್ಬಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಮತ್ತು ಈಗ ಅಧಿಕಾರಿಗಳು ಮುಂದೆ ಏನು ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕು.